35% ಕ್ಯಾನ್ಸರ್ಸ್ಗೆ ಕಾರಣ ಆಗಿರೋದು ಟೊಬ್ಯಾಕೊ. ಗರ್ಭಕೋಶದ ಕ್ಯಾನ್ಸರು ವೆಸ್ಟರ್ನ್ ಕ್ಯಾನ್ಸರ್ಸ್ಗಿಂತ ಒಂದು 10 ವರ್ಷ ಮುಂಚೆ ಬರುತ್ತೆ. ನನಗೊಂದು ಪೇಷಂಟ್ ಜ್ಞಾಪಕ ಬರ್ತಾ ಇದೆ. ಅವ್ರಿಗೆ ಬ್ಲಾಡರ್ ಕ್ಯಾನ್ಸರ್ ಇತ್ತು. ಇಟ್ ಹ್ಯಾಡ್ ಸ್ಪ್ರೆಡ್ ಟು ಬಾಡಿ. ಆ ಮಗಳು ನನ್ನ ಹತ್ರ ಕೇಳಿದ್ದು, ನಮ್ಮ ಅಮ್ಮಗೆ ಇಷ್ಟು ವಯಸ್ಸಾಗಿದೆ, ಬೇರೆ ಕ್ಯಾನ್ಸರ್ ಬೇರೆ ಸ್ಪ್ರೆಡ್ ಆಗಿದೆ, ಟ್ರೀಟ್ಮೆಂಟ್ ಮಾಡಿ ಏನೋ ಉಪಯೋಗ ಇದೆ ಡಾಕ್ಟ್ರೆ, ಸುಮ್ಮನೆ ಬರೀ ಪೇನ್ ಕಿಲ್ಲರ್ ಅದು ಇದು ಕೊಟ್ಟು ಬಿಟ್ಬಿಡೋಣ. ಇದಾಗಿ 15 ವರ್ಷನ ಜ್ಞಾಪಕ ಇಲ್ಲ ನನಗೆ. ಪೇಷಂಟು ನನ್ನ ಹತ್ರ ಬಂದು ಅಳ್ತಾ ಇತ್ತು. ಯಾತಕ್ಕೆ ಅಳ್ತಾ ಇದೆಯಾ ಅಂದರೆ, ಆ ಮಗಳು ಅವ್ಳಿಗೇನೋ ಆಗ್ಬಿಟ್ಟು ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಮಗಳು. ಈ ಪೇಷಂಟು ಕಾಯಿಲೆ ಇಲ್ಲ ಏನೂ ಇಲ್ಲ, 15 ವರ್ಷ ಆದ್ಮೇಲೂ ಚೆನ್ನಾಗೇ ಇದೆ. ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಸಾಯೋದು ಏನು ಗ್ಯಾರಂಟಿ ಇಲ್ಲ. ನೂರಾರು ಸಾವಿರಾರು ಟೈಪ್ಸ್ ಆಫ್ ಕ್ಯಾನ್ಸರ್ಗಳಿದೆ. ದೇಹದಲ್ಲೆಲ್ಲ ಸ್ಪ್ರೆಡ್ ಆಗಿರುವಂಥ ಕ್ಯಾನ್ಸರೂ 10 ವರ್ಷ ಬದುಕಿರೋರಿದ್ದಾರೆ. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ನೀವೇ ನಿಜವಾದ ಶ್ರೀಮಂತ. ನೀವು ಆರೋಗ್ಯವಂತರಾಗಿದ್ರೆ ನಿಮ್ಮ ಮನೆಯಲ್ಲಿ ನಗು ಇರತ್ತೆ, ಮನಸ್ಸಿನಲ್ಲಿ ನೆಮ್ಮದಿ ಇರತ್ತೆ, ಜೊತೆಗೆ ನೀವು ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಒಂದು ಸಲ ಆರೋಗ್ಯ ಕೈ ಕೊಟ್ರೆ ನಿಮ್ಮ ಹತ್ರ ಎಷ್ಟೇ ಹಣ ಇರ್ಲಿ, ಎಷ್ಟೇ ಆಸ್ತಿ ಇರ್ಲಿ, ಐಶ್ವರ್ಯ ಇರ್ಲಿ, ನಿಮ್ಮ ಬದುಕು ಶೂನ್ಯ. ಯಾಕಂದ್ರೆ ಒಂದು ದಿನ ವೈದ್ಯರು ಯಾರಿಗಾದ್ರೂ ಅವರಿಗೆ ಅಥವಾ ಅವರ ಕುಟುಂಬದಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಇದೆ ಅಂತ ಹೇಳಿದ್ರೆ ಒಂದು ಕ್ಷಣ ಕಾಲವೇ ನಿಂತಂತೆ ಆಗತ್ತೆ. ಮನಸ್ಸಿನಲ್ಲಿ ಭಯ, ಕಣ್ಣಲ್ಲಿ ಕಣ್ಣೀರು, ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು. ನಿಮಗೊತ್ತಾ, ಪ್ರಪಂಚದಾದ್ಯಂತ ಪ್ರತಿದಿನ ಸುಮಾರು 30,000ಕ್ಕೂ ಹೆಚ್ಚು ಜನರು ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗೆ ಸಾವನ್ನಪ್ಪುತ್ತಿದ್ದಾರೆ. ಇನ್ನು ಭಾರತದ ವಿಷಯಕ್ಕೆ ಬಂದ್ರೆ ಪ್ರತಿದಿನ 2,500ಕ್ಕೂ ಹೆಚ್ಚು ಜನ ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ. ಅಲ್ಲದೆ ದಿನ ದಿನಕ್ಕೆ ಇದರ ಪ್ರಮಾಣ ಹೆಚ್ಚುತ್ತಾ ಇದೆ. ಈ ಕಾರಣಕ್ಕೆ ಸಾವಿರಾರು ಕುಟುಂಬಗಳು ಕಣ್ಣೀರಿನಲ್ಲೇ ಕೈತೊಳೆಯುವಂತಾಗಿದೆ. ಕ್ಯಾನ್ಸರ್ ಹೇಳಿ ಕೇಳಿ ಬರುವ ಬಂಧುವಲ್ಲ. ಯಾರಿಗೆ ಯಾವಾಗ ಹೇಗ್ ಬೇಕಾದ್ರೂ ಬರಬಹುದು. ಕ್ಯಾನ್ಸರ್ನ ಭೀಕರತೆ ಹೇಗಿದೆ ಅಂದ್ರೆ, ನಮ್ಮ ಶತ್ರುಗೂ ಈ ಕಾಯಿಲೆ ಬರಬಾರ್ದು ಅಂತ ಹೇಳುವಂತಾಗಿದೆ. ಇದು ಕೇವಲ ಆರೋಗ್ಯವನ್ನೇ ಅಲ್ಲ, ಒಂದು ಕುಟುಂಬದ ಆರ್ಥಿಕ ಸ್ಥಿತಿ, ಮನಸ್ಸಿನ ಶಾಂತಿ ಎಲ್ಲವನ್ನೂ ಕದಡುವ ಕಾಯಿಲೆ. ಕ್ಯಾನ್ಸರ್ ನಾನಾ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ದೇಹದ ಯಾವುದೇ ಭಾಗದಲ್ಲೂ ಕಾಣಿಸಬಹುದು. ವಯಸ್ಸಿನ ಮಿತಿ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಯಾರನ್ನೂ ಬಿಟ್ಟುಬಿಡೋದಿಲ್ಲ. ದೀರ್ಘಕಾಲದ ಕೆಮ್ಮು, ತೂಕ ಇಳಿಕೆ, ಬಾಯಿ ಅಥವಾ ನಾಲಿಗೆಯಲ್ಲಿ ಗುಣವಾಗದ ಗಾಯ, ನಿರಂತರ ಸುಸ್ತು ಕಾಣಿಸ್ಕೊಂಡ್ರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ಸೂಕ್ತ ಸಮಯಕ್ಕೆ ಸೂಕ್ತ ವೈದ್ಯರನ್ನ ಭೇಟಿ ಮಾಡಿದ್ರೆ ಆರಂಭದಲ್ಲಿಯೇ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದುಕೊಂಡು ಗುಣಮುಖರಾಗಬಹುದು. ಕ್ಯಾನ್ಸರ್ ಅಂದ್ರೆ ಚಿಂತೆ ಬೇಡ. ನಮ್ಮ ರಾಜ್ಯದಲ್ಲಿಯೂ ಕೂಡ ವಿದೇಶದಂತೆ ತಜ್ಞ ವೈದ್ಯರು ಹಾಗೂ ಕ್ಯಾನ್ಸರ್ ಚಿಕಿತ್ಸೆಗೆ ಆಧುನಿಕ ತಂತ್ರಜ್ಞಾನದ ಸೌಲಭ್ಯಗಳಿವೆ. ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗೆ ತುತ್ತಾದ ಸಾವಿರಾರು ರೋಗಿಗಳಿಗೆ ಮರುಜೀವ ನೀಡಿ ಅವರ ಬದುಕಿಗೆ ಹೊಸ ಸ್ಫೂರ್ತಿ ತಂದವರು ಖ್ಯಾತ ಕ್ಯಾನ್ಸರ್ ತಜ್ಞ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್. ನಾನೊಬ್ಬ ಮೆಡಿಕಲ್ ಆಂಕಾಲಜಿಸ್ಟ್. ಅಂದರೆ ಕ್ಯಾನ್ಸರ್ನ ಡ್ರಗ್ಸ್ ಮೂಲಕ ಟ್ರೀಟ್ ಮಾಡೋದು, ಇಂಜೆಕ್ಷನ್ಸು, ಟ್ಯಾಬ್ಲೆಟ್ಸ್ ಮೂಲಕ ಟ್ರೀಟ್ ಮಾಡೋಂಥದ್ದು. ಇದರಲ್ಲಿ ಸುಮಾರು ಬಗೆಯಂಥ ಟ್ರೀಟ್ಮೆಂಟ್ಗಳಿರುತ್ತೆ. ಕೀಮೋಥೆರಪಿ ಅಂತ ಹೇಳ್ತೀವಿ, ಅಂದರೆ ಕೆಮಿಕಲ್ಸ್ನ ರಕ್ತಕ್ಕೆ ಕೊಟ್ಬಿಟ್ಟು ಅದರಲ್ಲಿ ಕ್ಯಾನ್ಸರ್ ಕಂಟ್ರೋಲ್ ಮಾಡೋದು. ಇಮ್ಯುನೋಥೆರಪಿ, ನಮ್ಮ ಬಾಡಿ ಇಮ್ಯುನಿಟಿನ ಜಾಸ್ತಿ ಬೂಸ್ಟ್ ಮಾಡಿ ಇಮ್ಯುನಿಟಿ ಕ್ಯಾನ್ಸರ್ನ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡೋದು. ಅದೇ ಥರ ಟಾರ್ಗೆಟೆಡ್ ಏಜೆಂಟ್ಸ್ ಅಂತ ಇರುತ್ತೆ. ಸೊ ಕ್ಯಾನ್ಸರ್ಲಿ ನಾವು ಒಂದು ಟಾರ್ಗೆಟ್ ಹುಡುಕಿ ಅದು ಬರೀ ಕ್ಯಾನ್ಸರ್ ಸೆಲ್ಸ್ ಮಾತ್ರ ಸಾಯಿಸೋ ಥರ, ನಾರ್ಮಲ್ ಸೆಲ್ಸ್ಗೆ ಏನೂ ಡ್ಯಾಮೇಜ್ ಆಗಬಾರ್ದು, ಪೇಷಂಟ್ಸ್ಗೆ ಯಾವ ಸೈಡ್ ಎಫೆಕ್ಟ್ಸು ಬರಬಾರ್ದು. ಇದಕ್ಕೆ ಟಾರ್ಗೆಟೆಡ್ ಏಜೆಂಟ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಉಪಯೋಗಿಸ್ತೀವಿ ಕ್ಯಾನ್ಸರಲ್ಲಿ. ಹಾಗೆಯೇ ಕ್ಯಾನ್ಸರ್ಗೆ ಬ್ಲಡ್ ಫ್ಲೋನ ಕಟ್ ಮಾಡುವಂಥದ್ದು ಆ್ಯಂಟಿ ಆಂಜಿಯೋಜೆನಿಕ್ ಟ್ರೀಟ್ಮೆಂಟ್ ಅಂತಲೂ ಇರುತ್ತೆ. ಸೊ ಇದೆಲ್ಲ ಟ್ರೀಟ್ಮೆಂಟ್ಗಳನ್ನ ಮಾಡುವಂಥ ಸ್ಪೆಷಾಲಿಟಿನ ಮೆಡಿಕಲ್ ಆಂಕಾಲಜಿ ಅಂತ ಹೇಳ್ತೀವಿ. ಅದರಲ್ಲಿ ನಾನು ಸ್ಪೆಷಲಿಸ್ಟು. ನಾನು ಫಸ್ಟು MBBS ಮಾಡಿ ಬಳ್ಳಾರಿ ಮೆಡಿಕಲ್ ಕಾಲೇಜ್, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿನಲ್ಲಿ MBBS ಮಾಡಿದೆ. ಅದಾದಮೇಲೆ KMC ಮ್ಯಾಂಗ್ಳೂರು ಅಲ್ಲಿ MD ಮೆಡಿಸಿನ್ ಮಾಡಿದೆ. ಅದಾದಮೇಲೆ ನಮ್ಮ ಕಿದ್ವಾಯಿನಲ್ಲಿ DM ಮೆಡಿಕಲ್ ಆಂಕಾಲಜಿ, ಕ್ಯಾನ್ಸರ್ ಬಗ್ಗೆ ಸ್ಪೆಷಲೈಸೇಷನ್ ಮಾಡಿದೆ. ಆಮೇಲೆ ಬೇರೆ ಬೇರೆ ಕಡೆ ಅಮೇರಿಕಾದಲ್ಲಿ
ಇಂಗ್ಲೆಂಡಲ್ಲಿ, ಇಸ್ರೇಲು, ಆಸ್ಟ್ರೇಲಿಯಾ ಇಲ್ಲೆಲ್ಲನೂ ಸ್ಪೆಷಲೈಸ್ಡ್ ಟ್ರೈನಿಂಗ್ಸು, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಟ್ರೈನಿಂಗು, ಇಂಟ್ರಾ ಆರ್ಟೀರಿಯಲ್ ಕೀಮೊಥೆರಪಿ ಟ್ರೈನಿಂಗು, ಕ್ಯಾನ್ಸರ್ ಪ್ಯಾಲಿಯೇಷನ್ ಟ್ರೈನಿಂಗು, ಇನ್ಫೆಕ್ಷನ್ಸ್ ಇನ್ ಕ್ಯಾನ್ಸರ್ದು ಟ್ರೈನಿಂಗು ಇವೆಲ್ಲನೂ ಮಾಡಿಕೊಂಡು ಈಗ ಸಂಪ್ರದಾಯ ಹಾಸ್ಪಿಟಲ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. 30ಕ್ಕೂ ಹೆಚ್ಚು ವರ್ಷಗಳ ಅನುಭವ ಹೊಂದಿರುವ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅವರು ಬೆಂಗಳೂರಿನ ಜೆಪಿ ನಗರದಲ್ಲಿರುವ ಸಂಪ್ರದ ಆಸ್ಪತ್ರೆಯಲ್ಲಿ ಮೆಡಿಕಲ್ ಆಂಕಾಲಜಿಸ್ಟ್, ಹೆಮಟಾಲಜಿಸ್ಟ್ ಮತ್ತು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ತಜ್ಞರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಮಸ್ಕಾರ. ನನ್ನ ಹಸ್ಬೆಂಡ್ 2020ನಲ್ಲಿ ಅವರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿತ್ತು. ಆದ ತಕ್ಷಣ ನಮಗೆ ತುಂಬ ಪ್ರಾಬ್ಲಮ್ಸ್ ಫೇಸ್ ಆಯಿತು. ಯಾವ ಡಾಕ್ಟ್ರನ್ನ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡೋದು, ಎಲ್ಲಿಗೆ ಹೋಗಬೇಕು ಅಂತ ಏನೂ ಗೊತ್ತಾಗಲಿಲ್ಲ. ಬಟ್ ಅಫ್ಕೋರ್ಸ್ ಒಂದಷ್ಟು ಜನನ ಕೇಳಿದ ಮೇಲೆ ಸ್ವಲ್ಪ ಹೆಲ್ಪ್ ಆಗಿ ನಮಗೆ ಈಗ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ನಮ್ಮ ಹಸ್ಬೆಂಡಿಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಅವರು ತುಂಬ ಟ್ರ್ಯಾಕ್ ಮೇಲೆ ತಗೊಂಡ್ಬಂದಿದ್ದಾರೆ. ಕರ್ನಾಟಕದಲ್ಲಿ ಮೊದಲ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ನಡೆಸಿದ ಕೀರ್ತಿ ಇವರದು. ಇಲ್ಲಿವರೆಗೂ 450ಕ್ಕೂ ಹೆಚ್ಚು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ ಹೆಗ್ಗಳಿಕೆ ಇವರದು. ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಏನು ಹೇಳ್ತೀವೋ, ವಿಚ್ ಈಸ್ ಅ ವೆರಿ ಹೈ ಲೆವೆಲ್ ಪ್ರೊಸೀಜರು. ಇದರಲ್ಲಿ ಸುಮಾರು ಕ್ಯಾನ್ಸರ್ಸ್ದು ನಾರ್ಮಲ್ ಟ್ರೀಟ್ಮೆಂಟಲ್ಲಿ ಕ್ಯೂರ್ ಆಗದೇ ಇರುವಂಥವುಗಳನ್ನ ನಾವು ಕ್ಯೂರ್ ಮಾಡ್ಬೋದು. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನ ನಾವೇನೇ ಮೊದಲು ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡಿರೋದು. ಈಗಾಗಲೇ ಒಂದು 450 ಟ್ರಾನ್ಸ್ಪ್ಲಾಂಟ್ಸನ್ನ ಮಾಡಿದ್ದೀವಿ. ಸಂಪ್ರದ ಹಾಸ್ಪಿಟ್ಲಲ್ಲೂ ನಾವು ಈ ಟ್ರಾನ್ಸ್ಪ್ಲಾಂಟೇಷನ್ ಸೌಲಭ್ಯ ಒದಗಿಸಿದ್ದೀವಿ. ಅಲ್ಲದೆ ರಾಜ್ಯದಲ್ಲೇ ಮೊದಲ ಬಾರಿಗೆ ಪೋರ್ಟ್ ಮೂಲಕ ಇಂಟ್ರಾ ಆರ್ಟೀರಿಯಲ್ ಕೀಮೊಥೆರಪಿ ನೀಡಿದ ಖ್ಯಾತ ಕ್ಯಾನ್ಸರ್ ತಜ್ಞರು. ಅಷ್ಟೇ ಅಲ್ಲ, ಇದುವರೆಗೆ 10,000ಕ್ಕೂ ಹೆಚ್ಚು ಕೀಮೊಥೆರಪಿಗಳನ್ನು ಮಾಡಿರುವ ಕನ್ನಡಿಗ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅವರಿಗೆ ವೈದ್ಯ ಬಂಧು ವಿಶೇಷ ಕೃತಜ್ಞತೆ ಸಲ್ಲಿಸುತ್ತದೆ. ಕ್ಯಾನ್ಸರಲ್ಲಿ ಏನು ಲಕ್ಷಣ ಅಂತ ನಾವು ಹೇಳ್ತೀವೋ, ಈಗ ಹೇಳ್ತೀನಿ ನಾನು ಅದು ಏನೇನು ಲಕ್ಷಣ ಅಂತ. ಬಟ್ ಅದು ತುಂಬ ಜಾಸ್ತಿ ಆಗಿರುವಂಥ ಕ್ಯಾನ್ಸರ್ ಲಕ್ಷಣ. ಅರ್ಲಿ ಕ್ಯಾನ್ಸರ್ ನೀವು ಮಾಡಬೇಕು ಅಂತ ಹೇಳಿದ್ರೆ ನೀವು ಡಾಕ್ಟ್ರ್ ಹತ್ರ ಏನೂ ತೊಂದರೆ ಇಲ್ಲದೆ ಇದ್ದಾಗಲೇ ಬಂದು ಸ್ಕ್ರೀನಿಂಗ್ ಮಾಡಿಸ್ಕೊಳ್ಳೇಬೇಕು. ಒಂದು ಈಗ ಕ್ಯಾನ್ಸರ್ ಲಕ್ಷಣಗಳೇನು ಅಂದರೆ, ಒಂದು ನಿಮ್ಗೆ ಅಲ್ಸರ್ ಇದೆ, ಅದು ಗುಣ ಆಗ್ತಾಯಿಲ್ಲ, ಎಷ್ಟೇ ದಿನ ಆದ್ರೂ ಅದು ಹೀಲ್ ಆಗ್ತಾಯಿಲ್ಲ. ಒಂದು ಗೆಡ್ಡೆ ಬೆಳೀತಾ ಇದೆ, ದಪ್ಪ ಆಗ್ತಾಯಿದೆ. ನೋವು ಎಲ್ಲರೂ ಒಂದು ಕಡೆ ತುಂಬ ನೋವಾಗ್ತಾಯಿದೆ, ಅದು ಬೇರೆ ಏನು ಮಾಡಿದ್ರೂ ಕಮ್ಮಿ ಆಗ್ತಾಯಿಲ್ಲ. ನಿಮಗೆ ವೆಯ್ಟ್ ಲಾಸ್ ಆಗ್ತಾಯಿದೆ, ಹಸುವು ಕಡಿಮೆ ಆಗಿಬಿಟ್ಟಿದೆ. ಇವೆಲ್ಲನೂ ಕ್ಯಾನ್ಸರ್ಗೆ ಅಥವಾ ನಿಮಗೂ ಸಡನ್ನಾಗಿ ಒಂದು ಬ್ರೆತ್ಲೆಸ್ನೆಸ್ ಶುರು ಆಗಿಬಿಟ್ಟಿದೆ, ಕೆಮ್ಮು ಶುರು ಆಗಿದೆ, ಕೆಮ್ಮಲ್ಲಿ ರಕ್ತ ಬರ್ತಾಯಿದೆ, ಕಫದಲ್ಲಿ ರಕ್ತ ಬರ್ತಾಯಿದೆ. ಇವೆಲ್ಲ ಕ್ಯಾನ್ಸರ್ ಲಕ್ಷಣಗಳು. ಬಟ್ ಇದು ಕ್ಯಾನ್ಸರ್ ಲಕ್ಷಣ ಆದರೂ ಕೂಡ ಇದಕ್ಕಾಗಿ ನಾವು ವೆಯ್ಟ್ ಮಾಡೋದು ಒಳ್ಳೆಯದಲ್ಲ. ಬಿಕಾಸ್ ಈ ಲಕ್ಷಣಗಳು ಬರೋಷ್ಟೊತ್ತಿಗೆ ಕ್ಯಾನ್ಸರು ಸ್ಟೇಜ್ 3, ಸ್ಟೇಜ್ 4 ಹೊಟ್ಟೋಗಿರುತ್ತೆ. ನಮಗೆ ಕ್ಯಾನ್ಸರ್ನ ಸ್ಟೇಜ್ 1, ಸ್ಟೇಜ್ 2 ಒಳಗಡೆ ಕಂಡುಹಿಡಿಬೇಕು ನಾವು. ಆವಾಗ ನಮ್ಮ ಕ್ಯೂರ್ ರೇಟ್ಸ್ ಚೆನ್ನಾಗಿರುತ್ತೆ. ಇವರು ವಿಶ್ವ ಪ್ರಸಿದ್ಧ ಕ್ಯಾನ್ಸರ್ ಕೇಂದ್ರಗಳಲ್ಲಿ ಉನ್ನತ ತರಬೇತಿ ಪಡೆದಿದ್ದಾರೆ. MD ಆಂಡರ್ಸನ್ ಕ್ಯಾನ್ಸರ್ ಸೆಂಟರ್, ಇಂಟರ್ನ್ಯಾಷನಲ್ ಸ್ಕೂಲ್ ಫಾರ್ ಕ್ಯಾನ್ಸರ್ ಕೇರ್, ಯೂನಿವರ್ಸಿಟಿ ಆಫ್ ನ್ಯೂ ಸೌತ್ ವೇಲ್ಸ್, ಹಡಸಾ ಯೂನಿವರ್ಸಿಟಿ ಹಾಸ್ಪಿಟಲ್. 100ಕ್ಕೂ ಹೆಚ್ಚು ಕೀಮೊಥೆರಪಿ ಔಷಧಿಗಳ ಕುರಿತು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ಲಿನಿಕಲ್ ಟ್ರಯಲ್ಗಳನ್ನು ಮುನ್ನಡೆಸಿದ್ದಾರೆ. ಯಾವ ವಸ್ತುಗಳು ಕ್ಯಾನ್ಸರ್ನ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನು ನಾವು ಕಾರ್ಸಿನೋಜನ್ಸ್ ಅಂತ ಹೇಳ್ತೀವಿ. ಅಂದರೆ ಕ್ಯಾನ್ಸರ್ ಪ್ರೊಡ್ಯೂಸಿಂಗ್ ಏಜೆಂಟ್ಸ್ ಅಂತ ಲೆಕ್ಕ ಅದು. ಇದರಲ್ಲಿ ನಮಗೆ ಭಾಳ ಮುಖ್ಯವಾಗಿರೋದು ಟೊಬ್ಯಾಕೊ. ಸೊ ಇಲ್ಲ ನೀವು ಅದನ್ನು ಟೊಬ್ಯಾಕೊನ ಅಗೀತೀರಾ, ಇಲ್ಲಾಂದರೆ ನಶ್ಯದ ಥರ ಉಪಯೋಗಿಸ್ತೀರಾ, ಇಲ್ಲ ಕಡ್ಡಿ ಪುಡಿ ಥರ ಬಾಯಲ್ಲಿ ಇಟ್ಕೋಬೋದು, ಇಲ್ಲ ಸ್ಮೋಕಿಂಗ್ ಮಾಡ್ಬೋದು, ಬೀಡಿ, ಸಿಗರೆಟ್ ಸ್ಮೋಕಿಂಗು. ಸೊ ಟೊಬ್ಯಾಕೊ ಪ್ರಮುಖವಾದ ಒಂದು ಕಾರಣ. ಒಂದು 35% ಕ್ಯಾನ್ಸರ್ಸ್ಗೆ ಕಾರಣ ಆಗಿರೋದು ಟೊಬ್ಯಾಕೊ. ಇದೇ ಥರ ನೆಕ್ಸ್ಟು ಆಲ್ಕೋಹಾಲ್. ಇದು ಒಂದಷ್ಟು ಕ್ಯಾನ್ಸರ್ಗೆ, ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರು, ಈಸೋಫೇಜಿಯಲ್ ಕ್ಯಾನ್ಸರು, ಸ್ಟೊಮಕ್ ಕ್ಯಾನ್ಸರು ಮತ್ತು ಲಿವರು ಕ್ಯಾನ್ಸರು, ಇದಕ್ಕೆಲ್ಲ ಕಾರಣ ಆಗಿರುವಂಥದ್ದು ಆಲ್ಕೋಹಾಲ್. ನೆಕ್ಸ್ಟು ಇನ್ನೊಂದು ಮೇಜರ್ ಕಾರಣ ಟೊಬ್ಯಾಕೊ ಥರನೇ ಒಬಿಸಿಟಿ ಅಂತೀವಿ ನಾವು. ಅಂದರೆ ತೂಕ ಜಾಸ್ತಿ ಆಗೋದು, ಫ್ಯಾಟ್ ಬಾಡಿನಲ್ಲಿ ಜಾಸ್ತಿ ಆಗೋದು. ಫ್ಯಾಟ್ ಜಾಸ್ತಿ ಆದಾಗ ಸುಮಾರು ಒಂದು 20 ಡಿಫ್ರೆಂಟ್ ಕ್ಯಾನ್ಸರ್ಸ್ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಸೊ ಅದು ಇನ್ನೊಂದು ಮುಖ್ಯವಾದ ಕಾರಣ. ಕೆಲವು ಇನ್ಫೆಕ್ಷನ್ಸು, HPV ಇನ್ಫೆಕ್ಷನ್ ಅಂತ ನಾವು ಹೇಳ್ತೀವಿ. ಈ ಗರ್ಭಕೋಶದ ಕ್ಯಾನ್ಸರು, ಗರ್ಭಕೋಶದಲ್ಲಿ ಸರ್ವಿಕ್ಸ್ ಅಂತ ಇರುತ್ತೆ ಒಂದು ಪಾರ್ಟು, ಅದ್ರ ಕ್ಯಾನ್ಸರು ಭಾಳ ಕಂಡುಬರುತ್ತೆ ನಮ್ಮ ದೇಶದಲ್ಲಿ. ಅದಕ್ಕೆ ಕಾರಣ ಈ HPV ಇನ್ಫೆಕ್ಷನು. ಅದೇ ಥರ ಲಿವರ್ ಕ್ಯಾನ್ಸರ್ಗೆ ಕಾರಣ
ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ವೈರಸ್ಸು ಇವೆಲ್ಲ. ಹೀಗೆ ಸುಮಾರು ಕಾರಣಗಳಿಂದ ಕ್ಯಾನ್ಸರ್ ಬರ್ತಾಯಿದೆ. ಈಗೀಗ ನಾವು ಹೊಸದಾಗಿ ನೋಡ್ತಿರೋದು ಇವೆಲ್ಲ ಏನು ಕಾರಣಗಳಿಲ್ಲದೆ ಆದ್ರೂ ಕ್ಯಾನ್ಸರ್ ಬರ್ತಾಯಿದೆ. ಸೊ ನಾವು ಅದರಿಂದ ಪೆಸ್ಟಿಸೈಡ್ಸ್ ಯೂಸೇಜು, ಬೆಳೆ ಬೆಳಿಬೇಕಾದ್ರೆ ಅದನ್ನು ಯೂಸ್ ಮಾಡ್ತಾರೆ, ಅದು ನಮ್ಮ ಆಹಾರದಲ್ಲಿ ಸೇರಿಕೊಂಡು ನಮಗೆ ಕ್ಯಾನ್ಸರ್ ಬರ್ತಿರ್ಬೋದು. ವೆಹಿಕ್ಯುಲರ್ ಪೊಲ್ಯೂಷನ್, ಎನ್ವೈರ್ಮೆಂಟಲ್ ಪೊಲ್ಯೂಷನ್, ನೀವು ಕೇಳಿರ್ಬೋದು ಡೆಲ್ಲಿನಲ್ಲಿ 1 ದಿನ 2 ದಿನ ಇದ್ಬಿಟ್ರೆ ಒಂದು 20-30 ಸಿಗರೆಟ್ ಸೇದಿರೋಷ್ಟು ಎಫೆಕ್ಟ್ ಬರುತ್ತೆ ಅಂತ. ಸೊ ಇದು ಎನ್ವೈರ್ಮೆಂಟಲ್ ಪೊಲ್ಯೂಷನ್ನು ಕಾರಣ. ಹೀಗೆ ಬೇರೆ ಬೇರೆ ಥರದ ಕಾರಣಗಳಿದೆ. ಜರ್ನಲ್ ಆಫ್ ಕ್ಯಾನ್ಸರ್ ಸೈನ್ಸ್ ಅಂಡ್ ಕ್ಲಿನಿಕಲ್ ಥೆರಪ್ಯೂಟಿಕ್ಸ್ನಲ್ಲಿ 140 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ರೀತಿಯ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಮೆಡಿಕಲಾಗಿ ಸುಮಾರು ಅವಾರ್ಡ್ಗಳು ಬಂದಿದೆ ಸೊಸೈಟಿಗಳಿಂದ. ಅದೇ ಥರ ಕೆಲವು ಆರ್ಗನೈಸೇಷನ್ಸು ಸುಮಾರು ಅವಾರ್ಡ್ಗಳಿದ್ದಾವೆ. ಸೋಷಿಯಲ್ ಅವಾರ್ಡ್ಸ್ಗಿಂತ ಜಾಸ್ತಿ ಮೆಡಿಕಲ್ ಅವಾರ್ಡ್ಸ್. ಫೆಲೋಶಿಪ್ಗಳು ಅಂದರೆ ನಮಗೆ ದುಡ್ಡು ಕೊಟ್ಟು ಹೊರಗಡೆಯಿಂದ ಟ್ರೈನಿಂಗ್ ಮಾಡಿಸೋವಂಥ ಫೆಲೋಶಿಪ್ಸ್ ಇಂಥದ್ದೆಲ್ಲ ಮಾಡಿದ್ದಾರೆ. ಮತ್ತು ಸುಮಾರು ಆರ್ಟಿಕಲ್ಸ್ನೆಲ್ಲ ಪಬ್ಲಿಷ್ ಮಾಡಿದ್ದೀವಿ ನಾವು. ಒಂದು 140 ಆರ್ಟಿಕಲ್ಸ್ನ, ಸೈಂಟಿಫಿಕ್ ಆರ್ಟಿಕಲ್ಸ್ನ ಪಬ್ಲಿಷ್ ಮಾಡಿದ್ದೀವಿ ಬೇರೆ ಬೇರೆ ಕ್ಯಾನ್ಸರಲ್ಲಿ, ಬೇರೆ ಬೇರೆ ಥೆರಪಿ ಏರಿಯಾಸಲ್ಲಿ. ಇಂತಹ ಅನುಭವಿ ಕ್ಯಾನ್ಸರ್ ತಜ್ಞ ವೈದ್ಯರು ವೈದ್ಯ ಬಂಧು ಜೊತೆ ಕೈಜೋಡಿಸಿದ್ದಾರೆ. ನೀವು ವೈದ್ಯ ಬಂಧುವಿನಲ್ಲಿ ನೋಂದಣಿ ಮಾಡಿಕೊಂಡು ವೈದ್ಯ ಬಂಧು ಆರೋಗ್ಯ ಕಾರ್ಡ್ ಪಡೆದುಕೊಂಡರೆ ನಿಮಗೆ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅವರನ್ನ ಭೇಟಿ ಮಾಡಿ ಚಿಕಿತ್ಸೆ ಪಡೆಯುವುದಕ್ಕೆ ಅನೇಕ ರಿಯಾಯಿತಿಗಳು ದೊರೆಯಲಿವೆ. ಸೊ ನನಗೊಂದು ಪೇಷಂಟ್ ಜ್ಞಾಪಕ ಬರ್ತಾ ಇದೆ. ಅವ್ರಿಗೆ ಬ್ಲಾಡರ್ ಕ್ಯಾನ್ಸರ್ ಇತ್ತು. ಬ್ಲಾಡರ್ ಕ್ಯಾನ್ಸರಿಂದ ಇಟ್ ಹ್ಯಾಡ್ ಸ್ಪ್ರೆಡ್ ಟು ಬಾಡಿ, ಫ್ಯೂ ಆರ್ಗನ್ಸ್, ಬೋನ್ಸ್ಗೆ ಹೋಗಿತ್ತು, ಲಂಗ್ಸ್ಗೆ ಹೋಗಿತ್ತು. ಭಾಳ ನೋವಿಂದ ನರಳ್ತಾಯಿದ್ರು. ಅವ್ರಿಗೊಂದು ಆ ಟೈಮಲ್ಲಿ ನಾನು ನೋಡಿದಾಗ 60 ವರ್ಷನ ಇದ್ದಿರಬೇಕು. ಅವ್ರ ಜೊತೆ ಮಗಳು ಬಂದಿದ್ಲು ಒಬ್ಳು. ಸೊ ಆ ಮಗಳು ನನ್ನ ಹತ್ರ ಕೇಳಿದ್ದು, ನಮ್ಮ ಅಮ್ಮಂಗೆ ಇಷ್ಟು ವಯಸ್ಸಾಗಿದೆ, ಇದು ಬೇರೆ ಕ್ಯಾನ್ಸರ್ ಬೇರೆ ಸ್ಪ್ರೆಡ್ ಆಗಿದೆ, ಟ್ರೀಟ್ಮೆಂಟ್ ಮಾಡಿ ಏನೋ ಉಪಯೋಗ ಇದೆ ಡಾಕ್ಟ್ರೆ, ಸುಮ್ಮನೆ ಬರೀ ಪೇನ್ ಕಿಲ್ಲರು ಅದು ಇದು ಕೊಟ್ಟು ಬಿಟ್ಬಿಡೋಣ ಅಂತ ಹೇಳಿದೆ. ನಾನು ಇಲ್ಲಮ್ಮ ಸಮಾಧಾನ ಮಾಡಿ ಟ್ರೈ ಮಾಡೋಣ, ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಟ್ರೀಟ್ ಮಾಡಿದೆ. ಟ್ರೀಟ್ ಮಾಡಿದ್ಮೇಲೆ ಎಲ್ಲ ಚೆನ್ನಾಗಾಯ್ತು. ಅವ್ರದ್ದು ಕ್ಯಾನ್ಸರ್ ಪೂರ್ತಿ ಹೊರಟೋಯ್ತು ಬಾಡಿಯಿಂದ. ಇದಾಗಿ 15 ವರ್ಷನ ಜ್ಞಾಪಕ ಇಲ್ಲ ನನಗೆ. ಆದಮೇಲೆ ಆ ಅಮ್ಮ ಪೇಷಂಟು ನನ್ನ ಹತ್ರ ಬಂದು ಅಳ್ತಾ ಇತ್ತು. ಯಾತಕ್ಕೆ ಅಳ್ತಾ ಇದೀನಿ ಅಂದರೆ ಆ ಮಗಳು ಅವ್ಳಿಗೇನೋ ಆಗ್ಬಿಟ್ಟು ಅವಳು ಸತ್ತೋಗ್ಬಿಟ್ಟಿದ್ದಾಳೆ ಮಗಳು. ಈ ಪೇಷಂಟು ಕಾಯಿಲೆ ಇಲ್ಲ ಏನೂ ಇಲ್ಲ, 15 ವರ್ಷ ಆದಮೇಲೂ ಚೆನ್ನಾಗೇ ಇದ್ದಾರೆ. ಸೊ ಯಾಕೆ ಹೇಳಿದೆ ಇದು ಅಂತ ಹೇಳಿದ್ರೆ, ಕ್ಯಾನ್ಸರ್ ಬಂದಿದೆ ಅಂದ ತಕ್ಷಣ ಸಾಯೋದು ಏನು ಗ್ಯಾರಂಟಿ ಇಲ್ಲ. ಕ್ಯಾನ್ಸರ್ ಇಲ್ಲದೆ ಇದ್ದ ತಕ್ಷಣ ನೀವೇನು ಬದುಕೊಂಡೇ ಇರ್ತೀರಿ ಅಂತಲೂ ಇಲ್ಲ, ಬೇರೆ ಕಾರಣಗಳಿದೆ ಸಾವುಗೆ. ಸೊ ನಾನು ಹೇಳ್ತಾ ಇರೋದು, ಯಾರು ನಮ್ಮ ಅಮ್ಮಂಗೆ ಇನ್ನೇನು ಟ್ರೀಟ್ಮೆಂಟ್ ಬೇಡ ಅನ್ನೋ ಸ್ಟೇಜಲ್ಲಿದ್ದರು, ಅವರೇ ಸತ್ತೋಗ್ಬಿಟ್ರು, ಪೇಷಂಟ್ ಬದುಕೊಂಡಿದ್ರು 15 ವರ್ಷ ಆದಮೇಲೆ. ನಮ್ಮ ಆಸ್ಪತ್ರೆನ ನಾವು ವೈದ್ಯ ಬಂಧು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀವಿ. ಇವರು ಭಾಳ ಸಮಾಜ ಸೇವೆ ಮಾಡ್ತಾ ಇರುವಂಥ ಆರ್ಗನೈಸೇಷನ್ನು. ಈ ನೀಡಿ ಪೇಷಂಟ್ಸಿಗೆ ಅಷ್ಟು ಫೈನಾನ್ಷಿಯಲಿ ಅಷ್ಟು ಇಲ್ಲದೇ ಇರುವಂಥ ಪೇಷಂಟ್ ಆದ್ರೂ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸೋ ಕಡೆ ಬಹಳ ಉತ್ತಮವಾದ ಹೆಜ್ಜೆನ ವೈದ್ಯ ಬಂಧು ಹಾಕ್ಕೊಂಡಿದೆ. ಸಂಪ್ರದಾಯ ಹಾಸ್ಪಿಟಲ್ ಮತ್ತು ವೈದ್ಯ ಬಂಧು ಜೊತೆಯಾಗಿ ಈ ಫೀಲ್ಡಲ್ಲಿ ನಡೀತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಉಚಿತ ಹೆಲ್ಪ್ಲೈನ್ ನಂಬರ್ 8535-853589ಗೆ ಕರೆ ಮಾಡಿ. ಮತ್ತೊಮ್ಮೆ ಈಗಾಗಲೇ ಸಾಕಷ್ಟು ಕ್ಯಾನ್ಸರ್ ರೋಗಿಗಳಿಗೆ ಗುಣಮಟ್ಟದ ಚಿಕಿತ್ಸೆ ನೀಡಿ ಅವರೆಲ್ಲರೂ ಕೂಡ ಗುಣಮುಖರಾಗಿ ಹೊಸ ಜೀವನ ಸಾಗಿಸಲು ಕಾರಣರಾದ ಡಾಕ್ಟರ್ ರಾಧೇಶ್ಯಾಮ್ ನಾಯಕ್ ಅವರ ಸೇವೆ ಹೀಗೆ ಮುಂದುವರಿಯಲಿ ಎಂದು ವೈದ್ಯ ಬಂಧು ಹಾರೈಸುತ್ತದೆ. ಮತ್ತೊಂದು ವಿಡಿಯೋದಲ್ಲಿ ಇನ್ನೊಬ್ಬ ವೈದ್ಯರ ಜೊತೆ ನಿಮ್ಮ ಮುಂದೆ ನಾವು ಬರ್ತೇವೆ. ಮತ್ತೊಮ್ಮೆ ನೆನಪಿಸಿಕೊಳ್ಳಿ, ಕ್ಯಾನ್ಸರ್ ಅಂದರೆ ಅಂತ್ಯ ಅಲ್ಲ, ಅದು ಹೋರಾಟದ ಆರಂಭ. ಸರಿಯಾದ ಸಮಯದಲ್ಲಿ ಸರಿಯಾದ ವೈದ್ಯರನ್ನ ಸಂಪರ್ಕಿಸಿದ್ರೆ ಬದುಕಿಗೆ ಮತ್ತೆ ಬೆಳಕು ಬರುತ್ತೆ. ಇನ್ನಷ್ಟು ಆರೋಗ್ಯ ಮಾಹಿತಿ ಹಾಗೂ ತಜ್ಞ ವೈದ್ಯರ ಪರಿಚಯಕ್ಕಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳನ್ನು ಫಾಲೋ ಮಾಡಿ. ಈ ಮಾಹಿತಿ ಉಪಯುಕ್ತವೆನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೆಲೋ ವೈದ್ಯ ಬಂಧು.